ಎಲ್ಲರಿಗೂ ನಮಸ್ಕಾರ. CK ಅಂಗ್ರಿ ಫುಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಹೋಟೆಲ್ ರೀತಿ ಶಾವಿಗೆ ಬಾತ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಉದುರು ಆಗಿ ಸೂಪರಾಗಿರುತ್ತೆ ತಿನ್ನೋದಕ್ಕೆ. ಒಂದ್ಸಲಿ ಟ್ರೈ ಮಾಡಿ ಬನ್ನಿ. ಅದು ಯಾವ ರೀತಿ ಮಾಡೋದು ಅಂತ ನಾನು ಪೂರಾ ಪ್ರೊಸೀಜರ್ ತೋರಿಸ್ತೀನಿ. ಬನ್ನಿ ನೋಡೋಣ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಒಂದು ಪಾತ್ರೆಗೆ ಇಲ್ಲಿ ನಾನು ನೀರು ಇಟ್ಕೊಂಡಿದ್ದೀನಿ ಬಿಸಿಗೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಎಣ್ಣೆ. ಈಗ ಇದು ಚೆನ್ನಾಗಿ ಕುದೀಲಿ. ನೋಡಿ, ಈಗ ನೀರು ಉಪ್ಪು ಎಣ್ಣೆಯಲ್ಲಿ ಚೆನ್ನಾಗಿ ಕುದೀತಾ ಇದೆ. ಈಗ ನೋಡಿ, ಶಾವಿಗೆನ ಈ ಥರ ಹಾಕ್ಕೊಳ್ಳಿ. ನಾನಿಲ್ಲಿ ಅನಿಲ್ ಅಕ್ಕಿ ಶಾವಿಗೆ ತೊಗೊಂಡಿದ್ದೀನಿ. ನೀವು ಎಣ್ಣೆ ಉಪ್ಪು ಹಾಕೋದ್ರಿಂದ ನಿಮಗೆ ಶಾವಿಗೆ ಅಂಟ್ಕೊಳ್ಳೋದಿಲ್ಲ, ಉದುರಾಗಿ ಬರುತ್ತೆ. ಈಗ ಇದನ್ನು 75% ನೀವು ಇಲ್ಲಿ ಬೇಯಿಸ್ಬೇಕಾಗುತ್ತೆ. ಯಾಕೆಂದರೆ 75% ನೀವು ಬೇಯಿಸಿದ್ರೆ ಇನ್ನು ಅದೇ ಬಿಸಿಲೇ ನಿಮ್ಗೆ ಇನ್ನೊಂದು 25% ಅದಾಗೆ ಬೇಯುತ್ತೆ. ಇಲ್ಲೇ ಜಾಸ್ತಿ ಬೇಯಿಸಿದ್ರೆ ನಿಮ್ಗೆ ಅಂಟ್ಕೊಂಡ್ಬಿಡುತ್ತೆ, ಉದುರಾಗಿ ಬರೋದಿಲ್ಲ. ನೋಡಿ, ಇದಾಗಿದೆ ಇವಾಗ. ಈಗ ಅದು ಗೊಜ್ಜು ಮಾಡೋಕ್ಕೆ ಸಣ್ಣಗೆ ಹಚ್ಚಿರೋ ಈರುಳ್ಳಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಸಣ್ಣಗೆ ಹಚ್ಚಿರೋ ಬೀನ್ಸು, ಸಣ್ಣಗೆ ಹಚ್ಚಿರೋ ಕ್ಯಾರೆಟು, ಆಮೇಲೆ ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು. ನೀವು ಕ್ಯಾಪ್ಸಿಕಮ್ ಬೇಕಾದರೂ ಹಾಕ್ಕೋಬೋದು. ನೋಡಿ, ಈಗ ಈ ಶಾವಿಗೆನ ನಾನು ಬೇಯಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಉದುರಾಗಿ ಬಂದಿದೆ. ನಾನು ಹೇಳ್ದಾಗೆ ನೀವು ಬೇಯಿಸಿದ್ರೆ ನಿಮಗೂ ಅದು ಇದೇ ರೀತಿ ಉದುರು ಬರುತ್ತೆ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ನಾನಿಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದ್ಮೇಲೆ ಅದಕ್ಕೆ ಕಡಲೆ ಬೀಜ ಹಾಕ್ಕೊಳ್ಳಿ. ಈ ಕಡಲೆ ಬೀಜ ಗರ್ಗರಿ ಆಗಬೇಕು, ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡಿ. ನೋಡಿ, ಈಗ ಗರ್ಗರಿ ಆಗಿದೆ ಕಡಲೆ ಬೀಜ. ಈಗ ಇದನ್ನ ಸಪ್ರೇಟಾಗಿ ತೆಗೆದಿಡೋಣ. ಯಾಕಿಲ್ಲ ಅಂದರೆ ಸೀದೋಗ್ಬಿಡುತ್ತೆ ಕಡಲೆ ಬೀಜ. ಅದಕ್ಕೆ 1 ಚಮಚ ಸಾಸಿವೆ, ಆಮೇಲೆ ಸಣ್ಣಗೆ ಹಚ್ಚಿರೋ ಅಂಥ ಈರುಳ್ಳಿ, ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಹಸಿಮೆಣಸಿನ್ಕಾಯಿ ಸೀಳಿದ್ದೀನಿ ನಾನು, ಆಮೇಲೆ ಕರಿಬೇವು ಸೊಪ್ಪು, ಇದನ್ನು ಆಯಿಲಲ್ಲಿ ಫ್ರೈ ಮಾಡಿ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸಣ್ಣಗೆ ಹಚ್ಚಿರೋ ಅಂಥ ಬೀನ್ಸ್ ಹಾಕ್ತಾಯಿದ್ದೀನಿ. ಆಮೇಲೆ ಸಣ್ಣಗೆ ಹಚ್ಚಿರೋ ಅಂಥ ಕ್ಯಾರೆಟ್. ಈಗ ಕ್ಯಾರೆಟು ಬೀನ್ಸು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಒಂದು 10 ನಿಮಿಷ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಅರಿಶಿನ. ಉಪ್ಪು ಅರಿಶಿನ ಹಾಕೋದ್ರಿಂದ ನಿಮಗೆ ತರಕಾರಿ ಎಲ್ಲ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ನೀವು ಉಪ್ಪು ಅರಿಶಿನ ಯೂಸ್ ಮಾಡಿ. ನೋಡಿ, 10 ನಿಮಿಷ ಆದಮೇಲೆ ನೋಡಿ, ಇವಾಗ ತರಕಾರಿ ಎಲ್ಲ ಬೆಂದಿದೆ. ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು, ನಾನಿಲ್ಲಿ ಅರ್ಧ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ಇಲ್ಲಾಂದರೆ ಸೀದೋಗುತ್ತೆ ತರಕಾರಿ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ. ನೋಡಿ, ಈಗ ಗೊಜ್ಜು ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಬೇಯಿಸಿಟ್ಟಿದ್ವಲ್ಲ ಶಾವಿಗೆ, ಅದನ್ನ ಹಾಕ್ಕೊಳ್ಳಿ. ನೋಡಿ, ಎಷ್ಟು ನೀಟಾಗಿ ಉದುರಾಗಿ ಬಂದಿದೆ. ನಾನು ಹೇಳಿರೋ ರೀತಿಲೇ ನೀವು ಶಾವಿಗೆನ ಬೇಯಿಸ್ಕೊಂಡ್ರೆ ನಿಮ್ಗೆ ಇದೇ ರೀತಿ ಉದುರಾಗಿ ಬರುತ್ತೆ. ಈಗ ನೀಟಾಗಿ ಗೊಜ್ಜು ಜೊತೆ ಶಾವಿಗೆ ಎಲ್ಲ ಮಿಕ್ಸ್ ಆಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಉದುರಾಗೆ. ನೋಡಿ, ಈಗ ರೆಡಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈಗ ಕರ್ದಿಟ್ಟಿದ್ವಲ್ಲ ಆ ಕಡಲೆ ಬೀಜನ ಹಾಕ್ಕೊಳ್ಳಿ. ಕೊನೆಗೆ ಕೊತ್ತಂಬರಿ ಸೊಪ್ಪು. ನೋಡಿ, ಉದುರು ಆದ ಬಿಸಿ ಆದ ಶಾವಿಗೆ ಬಾತು ಸೇಮ್ ನಿಮಗೆ ಹೋಟ್ಲಲ್ಲಿ ಯಾವ ರೀತಿ ಕೊಡ್ತಾರೋ ಅದೇ ರೀತಿ ನಿಮಗೆ ಟೇಸ್ಟ್ ಬರುತ್ತೆ. ಒಂದು ಚೂರು ವ್ಯತ್ಯಾಸ ಇರೋದಿಲ್ಲ. ಒಂದ್ಸಲಿ ನೀವು ಮನೇಲಿ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಲೈಕ್ ಮಾಡ್ತೀರಾ. ನೋಡಿ, ಎಷ್ಟು ನೀಟಾಗಿ ಉದುರಾಗಿ ಬಂದಿದೆ. ಒಂದ್ಸಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ತುಂಬ ಅಡುಗೆ ಇದೆ ಚಾನಲಲ್ಲಿ. ಒಂದ್ಸಲಿ ವಿಸಿಟ್ ಮಾಡಿ. ಯಾವ ಅಡುಗೆ ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ಮಾಡಿ ತೋರಿಸ್ತೀನಿ. ಹಾಗೆ ನನ್ನ ವೀಡಿಯೋಗೆ ಲೈಕ್ ಶೇರ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.